ನೀವು ನೋಡ್ತಾ ಇದ್ದೀರಾ CBT ಕನ್ನಡ ಟಿವಿ. ಮಂಡ್ಯದಲ್ಲಿ ಜನಪ್ರಿಯ ಶಾಸಕ ರವಿಕುಮಾರ್ ಗಣಿಗಾರ್ ಅವರ ಹುಟ್ಟುಹಬ್ಬವನ್ನು ಅದ್ದೂರಿಯಾಗಿ ಆಚರಿಸಿದ ಸವಿತಾ ಸಮಾಜದ ಅಭಿಮಾನಿಗಳ ಬಳಗ. ಕಾರ್ಯಕ್ರಮವನ್ನು ಮಂಡ್ಯ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ರವಿಕುಮಾರ್ ಗಣಿಗಾರ್ ಅವರು ಉದ್ಘಾಟಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸವಿತಾ ಸಮಾಜದ ಮುಖಂಡರಾದ ಲೋಕೇಶ್ ಜಿಬಿ ರವರು ವಹಿಸಿದ್ದರು. ಕಾರ್ಯಕ್ರಮದಲ್ಲಿ ಸವಿತಾ ಸಮಾಜದ ಸಾಧಕರುಗಳಿಗೆ ಅಭಿನಂದಿಸಲಾಯಿತು. ಕಾರ್ಯಕ್ರಮದಲ್ಲಿ ಮನ್ಮೂಲ್ ನಿರ್ದೇಶಕರಾದ UC ಶಿವಕುಮಾರ್, ಮೂಡ ಅಧ್ಯಕ್ಷರಾದ ನಹೀಂ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ರುದ್ರಪ್ಪ, ಕನ್ನಡ ಸಹ ಪ್ರಾಧ್ಯಾಪಕರಾದ ಕೆಂಪಮ್ಮ, ನಗರಸಭೆ ಮಾಜಿ ಅಧ್ಯಕ್ಷರಾದ HS ಮಂಜು, ಕಾಂಗ್ರೆಸ್ ಮುಖಂಡರುಗಳಾದ ಮುನವರ್ ಪಾಷಾ, ಮಹೇಶ್, ಆದರ್ಶ್, ನಗರಸಭೆ ಅಧ್ಯಕ್ಷರುಗಳು, ಸವಿತಾ ಸಮಾಜದ ಮುಖಂಡರುಗಳು ಸೇರಿದಂತೆ ಇತರರು ಹಾಜರಿದ್ದರು. ಕಾರ್ಯಕ್ರಮವನ್ನು ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸಿದ್ದೇವೆ. ಪ್ರಾರ್ಥನೆ ಅಭಿಷೇಕವರಿಗೆ ಸದಸ್ಯರಾದಂತಹ ಶ್ರೀಯುತ ಕೊಟ್ರೆ ಅವರು ದಯಮಾಡಿ ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ಶ್ರೀಯುತ ಇದ್ರೀಶ್ ಅವರು ದಯಮಾಡಿ ವೇದಿಕೆಗೆ ಆಗಮಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಾರೆ. ಅಭಿಷೇಕ್ ಮಂಜು ಅವರು 2ನೇ ವಾರ್ಡ್ನ ನಗರಸಭಾ ಅಭಿನಂದನೆ ನಡೀತಾ ಇದೆ. ನಿಮ್ಮೆಲ್ಲರ ಜೋರಾದ ಚಪ್ಪಾಳೆ ಬರಬೇಕು ಅವರಿಗೆ ಅಂತ ಕೇಳ್ಕೊಳ್ತಾ ಇದ್ದೀನಿ. ಚಪ್ಪಾಳೆ ಕ್ಯಾಮ್ರಾಗಳು, ವಿಡಿಯೋಗಳು ಎಲ್ಲ ಇದೆ. ದಯಮಾಡಿ ಎಲ್ಲ ಮೊಬೈಲ್ ದಯಮಾಡಿ ಒಂದು ಸಣ್ಣ ಸಮುದಾಯದವರು ಮೇಲೆ ಬರಬೇಕು ಅಂತೇಳಿ ಅವರ ಪ್ರೀತಿ ವಿಶ್ವಾಸಕ್ಕೆ ಬೆಲೆ ಕೊಟ್ಟು ತುಂಬ ಜನ ನಿಮ್ಮ ಬರ್ತಡೇ ಮಾಡಬೇಕು ಅಂದ್ರೂ ಯಾರಿಗೂ ನಾನು ಟೈಮು ಕೊಡಲಿಲ್ಲ. ಸವಿತಾ ಸಮಾಜದವ್ರ ಮೇಲಿರುವಂಥ ಪ್ರೀತಿಗೆ ಅವರಿಗೆ ಸಮಯವನ್ನು ಕೊಟ್ಟು ಸಮಾಜದ ಮೇಲಿರುವಂಥ ಪ್ರೀತಿಗೆ ಬೆಲೆ ಕೊಟ್ಟು ಬಂದಿದ್ದೀನಿ. ಇದು ನನ್ನ ಹುಟ್ಟಿದ ಹಬ್ಬದ ಸಮಾಚರಣೆ ಅಲ್ಲ, ನಿಮ್ಮ ಸಮಾಜದ ಪ್ರತಿಭಾವಂತರಿಗೆ ಸನ್ಮಾನ ಮಾಡುವಂಥ ಕಾರ್ಯಕ್ರಮ ಇದು. ನಾನು ಮೊದಲು ಹೇಳಿದ್ದೆ ಟೈಟ್ಲನ್ನು ತೆಗೀರಿ ಅಂತ, ಆದರೆ ಅವರ ಪ್ರೀತಿ ವಿಶ್ವಾಸ, ಕೆಲವೊಮ್ಮೆ ಪ್ರೀತಿ ವಿಶ್ವಾಸದ ಮುಂದೆ ಸಮುದ್ರನೂ ತಲೆಬಾಗುತ್ತದೆ, ಹಾಗೆ ನಾವು ಕೂಡ ತಲೆಬಾಗಬೇಕಾಗುತ್ತೆ ಅವರ ಪ್ರೀತಿ ವಿಶ್ವಾಸದ ಮುಂದೆ. ಸಮಾಜಕ್ಕೆ ನಿವೇಶನ ಇಲ್ಲ, ಮೂಡದಲ್ಲಿ ಅಪ್ಲಿಕೇಶನ್ ಹಾಕಿ ಕೊಡ್ತೀನಿ ಅಂತ ಹೇಳಿದ್ವಿ. ಅಪ್ಲಿಕೇಶನ್ ಹಾಕಿದ ಮೇಲೆ ಕಟ್ಟಬೇಕಲ್ಲ 1:4 ಅದಕ್ಕೆ ದುಡ್ಡು ಬೇಕು ಅಂದರು. ನಾನು ಎಷ್ಟು ದುಡ್ಡು ಬರುತ್ತೆ ಅದರಲ್ಲಿ ನನ್ನ ಕೈಲಾಗಿದ್ದ ಕೂಡ 10 ಲಕ್ಷ ರೂಪಾಯಿಯನ್ನು ಕೊಡ್ತೀನಿ. ಮಿಕ್ಕಿದನ್ನ ನೀವು ಮಾಡ್ಕೊಳ್ತೀರಿ, 20 ಲಕ್ಷ 25 ಲಕ್ಷ ಬರುತ್ತೆ. ಮಾಡಿಕೊಂಡು ನೀವು ಒಂದು ಸ್ವಂತ ನಿವೇಶನ ಮಾಡ್ಕೊಳ್ಳಿ. ನನ್ನ ಜೋಬಿಂದ 10 ಲಕ್ಷ ರೂಪಾಯಿನ ಸ್ವಂತ ದುಡ್ಡನ್ನು ರಿಜಿಸ್ಟರ್ ಕೊಡ್ತೀನಿ ಅಂತೇಳಿ ಅದನ್ನು ಮಾಡಿಕೊಂಡು ಒಂದು ಸ್ವಂತ ನಿವೇಶನವನ್ನು ನಮ್ಮ ಪ್ರತಾಪ್ ಭಾಳ ಹೋದ ಎಲೆಕ್ಷನ್ನಿಂದನೂ ನಮ್ಮ ಸಮುದಾಯಕ್ಕೆ ಸಮುದಾಯ ಭವನ ಇಲ್ಲ, ಬಡವರಿಗೆ ಸಮುದಾಯ ಭವನ ಕಟ್ಟಬೇಕು ಅನ್ನೋದು ಅವತ್ತಿಂದಲೂ ಕೂಡ ಅವರ ಯೋಚನೆ ಎಲ್ಲ
ಸಮುದಾಯದವರು ಆಗಾಗ ಬಂದು ನಮ್ಮ ಸಮುದಾಯಕ್ಕೆ ಭವನ, ನಿಮ್ಮದು ಸೇರಿ 6 ಸಣ್ಣ ಸಮುದಾಯಗಳಿಗೆ ಸಮುದಾಯ ಭವನ ಇಲ್ಲ, ಸ್ವಂತ ನಿವೇಶನ ಇಲ್ಲ. ಈ 6 ಸಮುದಾಯಕ್ಕೂ ನಾನು ನಿವೇಶನವನ್ನ ನನ್ನ ಕಾಲದಲ್ಲೇ ನಿಮಗೆ ಕೊಡ್ತೀನಿ. ಅದೇ ರೀತಿ ಈಗ ಕೆರೆ ಅಂಗಳದಲ್ಲಿ 600 ಮನೆಗಳನ್ನ ಕಟ್ಟಿ ನಿರ್ಮಾಣ ಮಾಡಿ ಇಟ್ಟಿದ್ದೀವಿ. ಇನ್ನ 4400 ಮನೆಗಳನ್ನು ಕಟ್ಟಿ ಯಾರ್ಯಾರು ಬಡವರಿದ್ದಾರೆ ಎಲ್ಲ ಸಮುದಾಯದಲ್ಲಿ ಆಟೋ ಡ್ರೈವರ್ ಇಂದ ಹಿಡಿದು, ಸವಿತಾ ಸಮಾಜದಿಂದ ಹಿಡಿದು, ಮಡಿವಾಳರಿಂದ, ಒಕ್ಕಲಿಗರಿಂದ ಹಿಡಿದು, ಲಿಂಗಾಯತರಿಂದ ಹಿಡಿದು, ಮುಸ್ಲಿಮರಿಂದ ಹಿಡಿದು, ದಲಿತರ ಸಮುದಾಯದವರೆಗೂ ಎಲ್ಲ ಸಮುದಾಯದ ಬಡವರಿಗೂ 5,000 ಮನೆಯನ್ನ ಇನ್ನು ಮುಂದಿನ 3 ವರ್ಷದಲ್ಲಿ ನಾನು ಕೊಡ್ತೀನಿ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಆಲ್ರೆಡಿ 400 ಕೋಟಿ ರೂಪಾಯಿಯನ್ನ 1.5 ವರ್ಷದಲ್ಲೇ ಮಂಡ್ಯ ನಗರ, ಮಂಡ್ಯ ಗ್ರಾಮಾಂತರದ ಅಭಿವೃದ್ಧಿಗೆ ತಂದಿದ್ದೀವಿ. ಇನ್ನು ಇವತ್ತು ಕೂಡ 20 ಕೋಟಿ ರೂಪಾಯಿಯನ್ನ ಮಂಡ್ಯದಲ್ಲಿ ಏನು ಸೀವೇಜ್ ಪ್ರಾಬ್ಲಮ್ ಇದೆ ಅದರ ಅಪ್ಗ್ರೇಡೇಷನ್ಗೆ 20 ಕೋಟಿನ ಇವತ್ತು ರಿಲೀಸ್ ಮಾಡ್ತಿದ್ವಿ. ನಿಮ್ಮ ಇನ್ನ ಕಾವೇರಿ ನಿಗಮದಿಂದ 100 ಕೋಟಿ ರೂಪಾಯಿನ ಬಿಡುಗಡೆ ಆಗಿದೆ. ನಿಮ್ಮಲ್ಲಿರುವಂಥ ಪೈಪ್ಲೈನ್ ಅನ್ನು ಚೇಂಜ್ ಮಾಡೋಕ್ಕೆ 175 ಕೋಟಿಯನ್ನು ಮಂಡ್ಯ ನಗರಕ್ಕೆ ಬಿಡುಗಡೆ ಮಾಡಿಸಿದ್ದೀನಿ. ಇನ್ನು ಹಲವಾರು ಯೋಜನೆಗಳನ್ನ ಮಂಡ್ಯ ನಗರ ಮತ್ತು ಗ್ರಾಮಾಂತರಗಳಲ್ಲಿ ತಂದು ನಿಮ್ಮ ಮುಂದೆ ಸಾಧನೆ ಮಾಡಿ, ಯಾವತ್ತು ಸಾಧನೆ ಆಗುತ್ತೋ ಅವತ್ತು ಬರ್ತಡೆಯನ್ನು ಮಾಡ್ಕೊಳ್ಳೋಣ. ಅಲ್ಲಿವರೆಗೂ ಬರ್ತಡೆ ಮಾಡ್ಕೊಳ್ಳೋದು ಬೇಡ ಅನ್ನೋದು ನನ್ನ ಭಾವನೆ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ಋಣಿಯಾಗಿದ್ದೀವಿ. ನಿಮ್ಮ ಋಣವನ್ನು ತೀರಿಸುವಂಥ ಕೆಲಸವನ್ನು ಮುಂದಿನ ದಿನಗಳಲ್ಲಿ ಮಾಡ್ತೀನಿ ಅಂತೇಳಿ ನನ್ನ ಮಾತನ್ನು